ಮಮತಾ ಸೋತಳು. ಶಾರದಾ ಚಿಟ್ ಫಂಡ್ನಲ್ಲಿ ಅನ್ಯಾಯವಾಗಿ ಬಡವರ ಹಣ ಬಳಸಿದಾಗಲೇ ಮಮತಾ ಸೋತಳು. ಕಲ್ಲಿದ್ದಲು ಸ್ಕ್ಯಾಮ್ನಲ್ಲಿ ಸಾಕ್ಷಿ ನಾಶಪಡಿಸಿದಾಗಲೇ ಮಮತಾ ಸೋತಳು. ವಿದ್ಯಾರ್ಥಿಗಳಿಗೆ ಮೀಸಲಿದ್ದ ಟ್ಯಾಬ್ ಹಣವನ್ನು ವರ್ಗಾಯಿಸಿಕೊಂಡಾಗಲೇ ಮಮತಾ ಸೋತಳು. SIR ವಿರೋಧಿಸಿ ಬಾಂಗ್ಲಾ ನುಸುಳುಕೋರರಿಗೆ ಕೆಂಪು ಹಾಸು ಹಾಸಿದಾಗಲೇ ಮಮತಾ ಸೋತಳು. RG ಕರ್ ಮೆಡಿಕಲ್ ಕಾಲೇಜ್ ಅತ್ಯಾಚಾರಿಗಳಿಗೆ ಅಭಯ ನೀಡಿದಾಗಲೇ ಮಮತಾ ಸೋತಳು. ಹೈಕೋರ್ಟ್ ನಿರ್ದೇಶಿಸಿದರೂ ಬಾಂಗ್ಲಾಗೆ ಬೇಲಿ ಹಾಕಲು 127 ಕಿಲೋಮೀಟರ್ನಲ್ಲಿ 8 ಕಿಲೋಮೀಟರ್ ಮಾತ್ರ ನೀಡಿದಾಗಲೇ ಮಮತಾ ಸೋತಳು. ಹೆಣ್ಣೆಂದು ಮನ್ನಿಸದೆ ಗೌರವಾನ್ವಿತ ಅಧ್ಯಕ್ಷರನ್ನೇ ಅವಮಾನಿಸಿದಾಗ ಮಮತಾ ಸೋತಳು. ಸನಾತನಕ್ಕೆ ಬೆಂಕಿ ಇಟ್ಟು ಬಾಂಗ್ಲಾದೇಶದ ಮುಸ್ಲಿಮರಿಗೆ ಮಣಿ ಹಾಕಿದಾಗಲೇ ಮಮತಾ ಸೋತಳು. ನಾಯಕಿ ಎಂದು ಮರೆತು ಖಳನಾಯಕಿಯಾದಾಗಲೇ ಮಮತಾ ಸೋತಳು. ಕಾಲ ಕೂಡಿ ಬಂತು. ಜನತೀರ್ಪಿನಲ್ಲಿ ಅಧಿಕೃತವಾಗಿ ಮಮತಾ ಸೋತಳು. ಜೈ ಭಾರತ.